ಪ್ರೀತಿಲಿ ಬಿದ್ದವ್ರ ಮನ್ಸನ್ ಬದಲಾಯಿಸೋದು ಅಷ್ಟು ಸುಲಭದ ಮಾತಲ್ಲ. ಅದ್ ನಿಮಗೆ ಅರ್ಥ ಆಗಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಕಾವ್ಯ ಜೀವನಕ್ಕೂ ನಮ್ಮ ಕುಲದೈವಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ನನಗೂ ಅತ್ತೆಗೂ ಸಂಬಂಧಪಟ್ಟಿರೋ ಸಮಸ್ಯೆ. ಮತ್ತೊಂದ್ಸಲ ವಿಗ್ರಹಕ್ಕೂ ಕಾವ್ಯ ಸಮಸ್ಯೆಗೂ ಗಂಟಾಕ್ಬೇಡಿ. ಕಾವ್ಯ ಸಮಸ್ಯೆನ ಹೇಗ್ ಪರಿಹಾರ ಮಾಡ್ತೀಯಾ? ಇನ್ನೆಷ್ಟು ದಿನ ಹೀಗೆ ಹೇಳ್ತಾ ಇರ್ತೀಯ? ಕಾವ್ಯನ ಅತ್ತೆ ಮನೆಗೆ ಸಂತೋಷವಾಗಿ ಕಾಲಿಡೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನಂಗೆ ಸ್ವಲ್ಪ ಟೈಮ್ ಕೊಡಿ. ಎಲ್ಲ ಕೇಳಿಸ್ಕೊಂಡ್ರಲ್ಲ? ಕೇಳಿಸ್ಕೊಂಡ್ವಿ. ಅವನಿ ಕಾವ್ಯ ವಿಷಯದಲ್ಲಿ ರಿಲ್ಯಾಕ್ಸ್ ಆಗ್ತೇನೆ ಇರ್ಬೇಕು ಅಂದ್ರೆ ಕಾವ್ಯ ವಿಷಯನ, ಅಮ್ಮನವ್ರ ವಿಷಯನ ಗಂಟೆಗೊಂದ್ಸಲ ನೆನಪು ಮಾಡ್ತಾನೆ ಇರ್ಬೇಕು. ನಮ್ ಗ್ಯಾಂಗ್ನವರೆಲ್ಲ ಅವನೇ ಉಸಿರಾಡದೆ ಇರೋ ತರ ಮಾಡ್ಬೇಕು. ಈ ಕಾಗೆನ ಹದ್ಗಳು ಕಚ್ಕೊಂಡ್ ತಿನ್ನೋ ತರ ತಿನ್ಬೇಕು. ಅವಳಿಗೆ ಬದುಕಕ್ಕಾಗ್ದೆ ಸಾಯಕ್ಕಾಗ್ದೆ ನರ್ಕ ಅನ್ಭವಿಸೋ ತರ ಆಗ್ಬೇಕು. ನನ್ ಸಿಕ್ಸ್ತ್ ಸೆನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಅವನಿ ಯಾವುದೇ ಪರಿಸ್ಥಿತಿನಲ್ಲೂ ಅಮ್ಮನವರನ್ನ ತಗೊಂಡ್ ಬರೋಕ್ಕಾಗಲ್ಲ ಅಂತ ಅನಿಸ್ತಿದೆ. ಅದೇ ಏನಾದ್ರೂ ನಡೆದ್ರೆ ಎಲ್ಲರಿಗೂ ತುಂಬಾ ಕಷ್ಟ ಆಗತ್ತೆ ನಿಹಾರಿಕಾ. ಕಷ್ಟಪಡೋದು ಮಾತ್ರ ಅಲ್ಲ, ನಮ್ಮ ಮನೇಲಿ ದೊಡ್ಡ ಪ್ರಳಯನೇ ಆಗೋಗತ್ತೆ. ನನ್ನ ಹೃದಯಕ್ಕೆ ಹತ್ರ ಇರೋದು ನನಗೆ ಹೇಗನ್ಸುತ್ತೆ ಗೊತ್ತಾ ಶ್ರೀಕರ್? ನಾನು ನಿನ್ಗೋಸ್ಕರನೇ ಹೊರಟಿದ್ದೀನಿ ಅಲೈಕ್ಯ, ನಾನು ನಿನ್ನ ಹತ್ರನೇ ಬರ್ತಿದ್ದೀನಿ ಅಲೈಕ್ಯ ಅಂತ ಯಾವುದೋ ಸಂಕೇತನ ಕೇಳಿಸ್ದಾಗ ಅನಿಸ್ತಿದೆ. ಈ ರೂಮಿಂದ ಹೊರಗಡೆ ಹೋಗ್ದಾಗೆ ಇಷ್ಟು ವರ್ಷ ಇದ್ದೆ ನನಗೆ, ಇವಾಗ ಹೊರಗಡೆ ಹೋಗ್ಬೇಕು ಅಂತ ಯಾಕೆ ಅನಿಸ್ತಿದೆ? ಅಕ್ಕ, ಏನೋ ನೀನೊಂದು ವಿಷಯನ ಗಮನಿಸ್ತೋ ಇಲ್ವೋ? ಅಮ್ಮನವರು ಮನೆಯೊಳಗೆ ಬಂದ್ಮೇಲೆ ಯಾವುದೋ ಹೊಸ ಕಾಂತಿ, ಕಳೆ ನಮ್ಮ ಮನೆ ಒಳಗಡೆ ಬಂದಂಗ ಅನ್ಸ್ತಿದೆ. ಎಲ್ಲ ಅಮ್ನೋರ್ ಮೈಮೆ. ಇನ್ನು ಎಷ್ಟು ಅದ್ಭುತಗಳು ನಡೆಯುತ್ತೋ ಏನೋ. ಏನಾಯ್ತು ಇವತ್ತು ನನಗೆ? ವೇದವತಿಯವ್ರ ಮನೇಲಿ ಇರ್ಬೇಕಾಗಿರೋ ಈ ಮಹಿಮೆ ಇರೋ ವಿಗ್ರಹ ನನ್ನ ಮನೆಗೆ ಸೇರೋದ್ರ ಹಿಂದೆ ದೊಡ್ಡ ಕಾರಣನೇ ಇರ್ತೈತೆ. ಅಮ್ಮ ಅಮ್ಮ ಅಮ್ಮ, ಅಕ್ಕ, ಆ ಲೇಖೆ ಹೊರಗಡೆ ಬಂದಂಗೆ ನಾವು ಭ್ರಮೆ ಪಡ್ತಿದೀವಾ ಇಲ್ಲ ನಿಜವಾಗ್ಲೂ ಹೊರಗಡೆ ಬಂದ್ಲಾ? ನಿಜವಾಗ್ಲೂ ಹೊರಗಡೆ ಬಂದಿದ್ದಾಳೆ ಕಣೋ.
ಕನ್ಸ ನಿಜಾನ ಅನ್ನೋ ಹಾಗಿದ್ಯಮ್ಮ. ನೀನು ಹೊರಗಡೆ ಬಂದಿರೋದು ಅಂದ್ರೇನು? ಎಷ್ಟೋ ವರ್ಷಗಳಿಂದ ಆ ರೂಮಿಗೆ ಸೀಮಿತ ಆಗ್ಬಿಟ್ಟಿದೆ. ನಾನು ಎಷ್ಟೋ ಸಾರಿ ಯಾವ್ಯಾವ ರೀತಿಯಲ್ಲಿ ಬೇಡ್ಕೊಂಡ್ರು ನೀನು ಹೊರಗಡೆ ಬರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ನೀನಾಗಿ ನೀನು ಶ್ರೀಕರ್ ಫೋಟೋ ಹಿಡ್ಕೊಂಡು ಆಚೆ ಬಂದಿದ್ಯಾ. ತುಂಬಾ ತುಂಬಾ ವಿಚಿತ್ರವಾಗಿದ್ಯವ್ವ. ನನಗೆ ನಂಬೋದಕ್ಕಾಗ್ತಿಲ್ಲ. ಸಡನ್ ಆಗಿ ಶ್ರೀಕರ್ ಫೋಟೋ ಬಿದ್ದಿದ್ದು ನನ್ನ ಹೊರಗಡೆ ಯಾರೋ ಎಳ್ದಾಗ ಅನಿಸ್ತು. ನನಗೆ ಎಲ್ಲ ವಂಡರ್ ಆಗಿದೆಯಮ್ಮ. ಇದೆಲ್ಲ ನಡೆಯೋದಕ್ಕೆ ಕಾರಣ ಏನ್ ಗೊತ್ತಾ? ಏನು? ಇಲ್ ನೋಡು, ಈ ಅಮ್ಮನೋರು. ಬಾಮ್ಮ, ನೋಡು ಬಾ. ಅನ್ನಪೂರ್ಣಾದೇವಿ, ನಿನ್ನತ್ತೆ ವೇದವತಿ ಮನೇಲಿ ನೆಲೆಸಿರೋ ಅಂತ ಅನ್ನಪೂರ್ಣಾದೇವಿ. ಹೌದಾ? ಹೇಗ್ ಬಂತೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ ಹೊಲದಲ್ಲಿ ಸಿಕ್ತು. ಅದಕ್ಕೆ ಮನೆಗೆ ತಗೊಂಡ್ ಬಂದೆ. ಮುಂದೆ ಆ ಮನೆಯಾಗೆ ಈ ಅಮ್ಮನವ್ರಿಗೆ ಪೂಜೆ ಮಾಡೋದ್ ನೀನೇಯಾ? ಜಾತಕ ಹೊಂದಾಣಿಕೆ ಆಗದೆ ಇರೋಳಾಗಿದ್ರು ಆ ಮನೆಗೆ ಸೊಸೆ ನೀನೇ. ಇವತ್ತು ನನ್ನ ಮನಸ್ಸು ತುಂಬ ಸಂತೋಷವಾಗಿದೆಯಮ್ಮ. ಗಾಳಿಪಟ ಹಾರಿದಾಗೆ ಮನಸ್ಸು ಗಾಳಿಲಿ ತೇಲ್ತಿರೋ ಹಾಗೆ ಅನಿಸ್ತಿದೆ. ಇನ್ ಮುಂದೆ ನಮ್ಗೆಲ್ಲ ಒಳ್ಳೆ ದಿನಗಳೇ ತಾಯಿ. ಹಾಗಾದ್ರೆ ಶ್ರೀಕರ್ ನನ್ನ ಮದ್ವೆ ಮಾಡ್ಕೋತಾನ? ವಿಗ್ರಹ ನಮ್ಮ ಹತ್ರಕ್ ಸೇರೈತೆ ಅಂದ್ರೆ ನೀನ್ ಕೇಳ್ಕೊಂಡಿದ್ದೆಲ್ಲ ನಡೆಯತ್ತೆ. ಇನ್ ಮುಂದೆ ನೀನು ಆ ರೂಮ್ನಾಗೆ ಬಂದಿಯಾಗಿರೋ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯವಾಗಿ ವಿಹರಿಸಬಹುದು. ಈ ಮದುಮಗಳ ಬಟ್ಟೆಲಿ ಇನ್ಮೇಲೆ ಇರೋ ಅಗತ್ಯ ಇಲ್ಲ. ಒಂದೇ ಸಾರಿ ಮದುವೆ ಮಂಟಪದಾಗೆ ಮದುವೆ ಬಟ್ಟೆಲ್ ರೆಡಿ ಆಗ್ಬೋದು. ಶ್ರೀಕರ್ ಬರೋವರೆಗೂ ನಾನು ಇದೇ ಬಟ್ಟೆಲಿ ಇರ್ತೀನಿ. ಈ ವಿಗ್ರಹ ಬಂದಿದ್ದಕ್ಕೆ ಹೊಸ ಕತೆ ಶುರುವಾಗೈತವ. ಅದಕ್ಕೆ ನೀನು ಹಳೆ ಜೀವನದಿಂದ ಹೊರಗಡೆ ಬರ್ಬೇಕು. ನಿನ್ಗೆಲ್ಲ ಒಳ್ಳೇದೇ ಆಗ್ತೈತೆ, ನನ್ನ ಮಾತ್ ನಂಬು. ಸರಿ ಅಮ್ಮ, ನೀನು ಹೇಳ್ದಾಗೆ ಕೇಳ್ತೀನಿ. ಅಕ್ಕ, ನೀನ್ ಹೇಳ್ದಂಗೆನೆ ಅಲೆಕ್ಕೆ ಸರಿ ಅಂದ್ಲು ಅಂದ್ರೆ ಇಲ್ಲಿ ನೋಡು, ನಿಜವಾಗ್ಲೂ ವಿಗ್ರಹದ ಮಹಿಮೆನೆ. ಏಯ್, ಪುರೋಹಿತ್ರಿ ಎಲ್ಲೋ? ಫೋನ್ ಮಾಡಿದಿನಕ್ಕ, ಬಂದ್ಬಿಡ್ತಾರೆ. ಅಮ್ಮ, ಬನ್ನಿ ಬನ್ನಿ. ಬನ್ನಿ. ನಮಸ್ಕಾರ ನಮ್ಮ. ನಮಸ್ಕಾರ. ವಿಷಯ ಎಲ್ಲ ನನ್ನ ತಮ್ಮ ಹೇಳೋನಾ? ಹೇಳಿದಾರಮ್ಮ. ಇಲ್ಲಿ ನೋಡಿ, ಇದೇ ಆ ವಿಗ್ರಹ. ಅನ್ನಪೂರ್ಣ ದೇವಿಯವ್ರ ಮನೆಗೆ ಬಂದಿರೋದು ಶುಭ ಸೂಚಕ. ನಿಮ್ಮ ಅದೃಷ್ಟನೂ ಕೂಡ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅನ್ನೋದಕ್ಕೆ ಸಂಕೇತ. ಯಾವುದೋ ಜನ್ಮದಲ್ಲಿ ನೀವು ಪುಣ್ಯ ಮಾಡಿದ್ದೀರಾ. ದೇವ್ರ ಮನೇಲಿ ಇಡಿ ಅಂತೀರಾ? ಒಳ್ಳೆ ಮುಹೂರ್ತ ನೋಡಿ ಅಮ್ಮನವರ ಅನುಗ್ರಹಕ್ಕೋಸ್ಕರ ವ್ರತ ಮಾಡೋಣ. ಅವತ್ತೇ ಪೂಜೆ ಮನೇಲಿ ಇಡೋಣ. ಅಲ್ಲಿವರೆಗೂ ಹೊರಗಡೆನೇ ಇರಲಿ, ಯಾವ ದೋಷನೂ ಇಲ್ಲ. ಸರಿ ಪುರೋಹಿತ್ರೆ, ಅನುಗ್ರಹ ವ್ರತಕ್ಕೆ ಬೇಗ ಮುಹೂರ್ತ ನೋಡಿ ಹೇಳಿ. ಆಯ್ತಮ್ಮ, ಮುಹೂರ್ತ ನೋಡಿ ನಿಮಗೆ ಹೇಳ್ತೀನಿ. ಒಳ್ಳೇದು. ಇನ್ನು ನಾನು ಹೋಗಿ ಬರ್ತೀನಿ. ಇವತ್ತು ಅಮ್ನೋರಿಂದಾಗಿ ಒಂದು ಅದ್ಭುತನೇ ನಡೆದಂಗಾಯ್ತು. ಇವತ್ತು ಪವನ್ ಮನೆಯವ್ರ ಹತ್ರ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿ ಕಾವ್ಯನ್ ಹೇಗಾದ್ರೂ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕು ಬಾವ. ನಿನ್ನ ನೋಡಿದ್ರೆ ನನಗೇನು ಅನಿಸ್ತಿದೆ ಗೊತ್ತಾ? ನಮ್ಮ ಮನೆಗೋಸ್ಕರ ತ್ಯಾಗ ಮಾಡೋದಕ್ಕೆ ಹುಟ್ಟಿದೀಯಾ ಅಂತ ಅನಿಸ್ತಿದೆ. ಯಾವ ಜನ್ಮದಲ್ಲೋ ನಿಮ್ಮ ಹತ್ರದಿಂದ ಲಾಭ ಪಡ್ಕೊಂಡಿರೋ ಹಾಗಿದ್ದೀನಿ ಬಾವ. ಅದಕ್ಕೆ
ಜನ್ಮದಲ್ಲಿ ಬಡ್ಡಿ ಸಮೇತ ಬಾಕಿ ತೀರಿಸ್ತಾ ಇದ್ದೀನಿ. ನಿನ್ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ಎಲ್ಲದನ್ನು ಮೀರಿ ಪೌರ್ಣಮಿ ಬರೋದ್ರೊಳಗೆ ಅಮ್ಮನವ್ರನ್ನ ಹುಡುಕಿ ಮನೆಗೆ ತಗೋಬರ್ಬೇಕು. ಇಲ್ಲ ಅಂದ್ರೆ ಅಮ್ಮ ನಮಗೆ ಸಿಗಲ್ಲ. ಮೊದಲು ಆ ವಿಷಯನ ಬಿಟ್ಟು ಪವನ್ ಕಾವ್ಯ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ ಯಾಕೆ? ಆ ವಿಷಯದ ಬಗ್ಗೆ ಆಲ್ರೆಡಿ ನಾನು ಪ್ರಯತ್ನ ಶುರು ಮಾಡಿದ್ದೀನಿ. ಅದನ್ನ ಮನೆಗೆ ಹೋಗ್ತಿದ್ದ ಹಾಗೆ ಹೇಳ್ತೀನಿ ಬಾವ. ಮೊದಲು ನಾನು ಕಾವ್ಯ ಸಮಸ್ಯೆನ ಪರಿಹರಿಸ್ಬೇಕು. ಇಲ್ಲ ಅಂದ್ರೆ ನಿಹಾರಿಕಾ ವಸಂತ ಅತ್ಗೆನ ರೊಚ್ಚಿಗೇಳಿಸಿ ನನ್ನ ಜೊತೆ ಜಗಳಕ್ಕೆ ಕಳಿಸ್ತಾಳೆ. ಕಾವ್ಯನ ಅತ್ತೆ ಮನೆಗೆ ಕಳಿಸಿದ್ರೆ ಮನೇಲಿ ಅರ್ಧ ಸಮಸ್ಯೆ ಮುಗ್ದೋಗತ್ತೆ. ನಡಿ ಬಾವ. ಏನ್ರಿ? ಲೋ ಪವನ್, ಒಂದ್ಸರಿ ಬಂದ್ರೋ? ಏನ್ ಗಿರಿಜಾ? ಅವನಿ ಶ್ರೀಕರ್ ಬರ್ತಿದ್ದಾರೆ. ಕಾವ್ಯ ಬಗ್ಗೆ ಮಾತಾಡೋದಕ್ಕೆ ಆಗಿರುತ್ತೆ. ಅಷ್ಟೇ ಅಲ್ವಾ ಮತ್ತೆ? ನಾವು ನಮ್ಮ ಹಠನ್ ಬಿಡಬಾರ್ದು. ಸರಿ ಅಮ್ಮ. ಅವನಿ ಮಾತುಗಳು ಸಕ್ಕರೆ ಪಾಕದ ಹಾಗೆ ತುಂಬಾ ಸಿಹಿಯಾಗಿರುತ್ತೆ. ಆ ಮಾತಿಗೆ ನೀನ್ ಬಿದ್ದೋಗ್ಬೇಡ್ವೋ? ಇಲ್ಲ ಅಮ್ಮ, ಸ್ಟ್ರಿಕ್ಟ್ ಆಗೇ ಇರ್ತೀನಿ. ನಡೀರಿ. ನಾವು ಒಳಗಡೆ ಬರ್ಬೋದಾ? ಮನೆ ಬಾಗ್ಲುವರೆಗೂ ಬಂದವ್ರನ್ನ ಹೋಗು ಅಂತೀವ ಏನೋ? ತಂದೆ ಮಗಗಿಂತ ಇವಳೆ ತುಂಬಾ ಸ್ಟ್ರಾಂಗ್. ಶ್ರೀಕರ್ ನನ್ ಬಗ್ಗೆ ಏನೋ ಹೇಳ್ದ ಅನ್ಸತ್ತೆ. ಏನೂ ಇಲ್ವಲ್ಲ. ಕೂತ್ಕೋಬೋದಾ? ಕೂತ್ಕೊಂಡು ಮಾತಾಡುವಂತ ಮ್ಯಾಟರ್ ನಮ್ಮ ಮಧ್ಯೆ ಏನಿದೆ ಹೇಳಿ? ಕಾವ್ಯನ್ ಹಾಗೆ ಮಾತಿಗೂ ತವ್ರ ಮನೆಗೆ ಕಳ್ಸೋದು ನಿಮಗ್ ಸರಿ ಅನ್ಸತ್ತಾ? ನಮಗ್ ಕೊಡೋದನ್ನ ನಮಗ್ ಕೊಟ್ರೆ ಕಾವ್ಯ ಆ ಮನೆಗೆ ಬರೋ ಅಗತ್ಯ, ನೀವು ಈ ಮನೆಗೆ ಬರೋ ಅಗತ್ಯ ಇರಲ್ಲ ಅಲ್ವಾ? ಪ್ರೀತಿ ಅನ್ನೋದು ತುಂಬಾ ಪವಿತ್ರವಾಗಿರೋದು ಪವನ್. ಅದನ್ನ ದುಡ್ಡಿಗೆ ಹೋಲಿಸಬಾರ್ದು. ಆದ್ರೆ ಅಗತ್ಯಗಳು ಮಾತ್ರ ದುಡ್ಡಿಂದನೇ ಸರಿ ಹೋಗುತ್ತೆ ಅಲ್ವಾ ಶ್ರೀಕರ್ ಅವರೇ? ನೀನ್ ಕಾವ್ಯನ್ ಪ್ರೀತಿಸೋ ಸಮಯದಲ್ಲೂ ಹೀಗೆ ಇದ್ಯಾ? ಇಲ್ಲ ಅಂದ್ರೆ ನಿಮ್ ಮನೆಗೆ ಕಾವ್ಯನ್ ಕರ್ಕೊಂಡ್ ಬಂದ್ಮೇಲೆ ಹೀಗ್ ಬದ್ಲಾದ್ಯಾ? ಅಂದ್ರೆ ಏನ್ ನಿಮ್ ಉದ್ದೇಶ? ನಮ್ ಮಗನ್ ಮನಸ್ನ ನಾವು ಬದಲಾಯಿಸಿದೀವಿ ಅನ್ಕೋತಿದ್ದೀರಾ ಏನು? ಅಷ್ಟೇ ಅಲ್ವಾ ಮತ್ತೆ? ಅಲ್ಲ, ನಿಮ್ಗೇನ್ ಬೇಕು ಅಂತ? ನಿಮ್ ಮಗ ನಿಮ್ ಸೊಸೆ ಜೊತೆ ಸಂತೋಷವಾಗಿರೋದಕ್ಕಿಂತ ಆನಂದ ಇನ್ಯಾವ್ದ್ರಲ್ಲಿದೆ? ಇಂಥ ಪ್ರವಚನ ದಯವಿಟ್ಟು ನಮ್ಮ ಮುಂದೆ ಮಾಡಬೇಡಿ. ನೀವು ಯಾವುದೋ ಸೆಟಲ್ಮೆಂಟ್ಗೆ ಬಂದೀರಾ ಅಂದ್ಕೊಂಡಿವಿ. ಇಂಥ ಸೆಂಟಿಮೆಂಟ್ ಡೈಲಾಗ್ ಹೊಡೆಯೋದಕ್ಕೆ ಬಂದೀರಾ ಅಂದ್ಕೊಂಡಿರ್ಲಿಲ್ಲ. ನೋಡು ಪವನ್, ಕಾವ್ಯ ನಿನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾಳೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಅವಳು ನಿನ್ ಬಗ್ಗೆನೇ ಯೋಚಿಸ್ತಿರ್ತಾಳೆ. ನಿಮ್ ಯೋಚನೆ ಮಾತ್ರ ದುಡ್ಡಿನ ಮೇಲಿದೆ. ನೋಡು ಪವನ್, ಕಾವ್ಯ ನೀನ್ ಬರೋದನ್ನೇ ಕಾಯ್ತಾ ಇದ್ದಾಳೆ. ನಮ್ಮ ಡಿಮ್ಯಾಂಡ್ಸ್ ಒಪ್ಕೊಂಡ್ರೆ ಕಾವ್ಯ ನಮ್ಮ ಮನೆಗೆ ಬರ್ತಾಳ್ರಿ. ಇಲ್ಲ ಅಂದ್ರೆ ವಿಚ್ಛೇದನಕ್ಕೋಸ್ಕರ ಕೋರ್ಟಲ್ಲಿ ಭೇಟಿ ಮಾಡಬೇಕಾಗುತ್ತೆ. ಏಯ್, ಬುದ್ಧಿ ಇರೋ ಮಾತುಗಳೇನೋ ಇದು? ವಿಚ್ಛೇದನೇನೋ ಫೂಲ್. ನಿನ್ನ ನಂಬಿ ನಿನ್ನ ಹತ್ರ ತಾಳಿ ಕಟ್ಸ್ಕೊಂಡಿದ್ದಕ್ಕೆ ಹೀಗ್ ಚೀಪಾಗಿ ಮಾತಾಡ್ತಿದೀಯಲ್ಲ. ಮರ್ಯಾದೆಯಿಂದ ಮಾತಾಡಿ. ನೀವು ಸರಿಯಾಗಿದ್ರೆ ನಾನು ಸರಿಯಾಗಿ ಮಾತಾಡ್ತೀನಿ. ಮೊದಲು ನೀವು ಹೊರಗಡೆ ಹೋಗಿ. ಬಾವಾ, ನೀನ್ ಸುಮ್ಮನೆ ಇರು. ನೋಡಿ, ಮಾತಿಗೂ ನೀವ್ ಹೀಗ್ ಬಂದ್ ಜಗಳ ಮಾಡ್ತಾ ಇದ್ರೆ ಕಾವ್ಯ ಜೀವನ ಸರಿ ಹೋಗಲ್ಲ. 1 ಕೋಟಿ ರೂಪಾಯಿ ವರದಕ್ಷಿಣೆ, ಸಿಟಿಲಲ್ಲಿರೋ 10 ಎಕರೆ ಲ್ಯಾಂಡ್, 1 ಬಿಲ್ಡಿಂಗು, 1 ಕಾಸ್ಟ್ಲಿ ಕಾರ್, ಅದನ್ನೆಲ್ಲ ನಮಗೆ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನನ್ನ ಹೆಂಡತಿ ತುಂಬಾ ರೀಸನೇಬಲ್ ಆಗಿ ಕೇಳಿದ್ಲು. ಅದೇ ಬೇರೆಯವರಾಗಿದ್ರೆ ಇನ್ನೂ ಕೇಳ್ತಿದ್ರು. ನಮ್ಮಮ್ಮ ಕೇಳಿದ್ನ ಅರೇಂಜ್ ಮಾಡಿ ನಾನು ಕಾವ್ಯ ಆರಾಮಾಗಿರ್ತೀವಿ. ಸದ್ಯಕ್ಕೆ ನಮ್ಮ ಮನೆ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ. ನೀವ್ ಕೇಳಿದ್ದೆಲ್ಲ ನಿಮಗ್ ಸೇರೋದಕ್ಕಾಗಲ್ಲ. ಹಾಗಾದ್ರೆ ನಿಮ್ ಕಾವ್ಯ ನಿಮ್ ಮನೇಲೆ ಇಟ್ಕೊಳ್ಳಿ. ಮನ್ಸು ಬದಲಾಯಿಸ್ಕೊಳ್ಳಲ್ವಾ? ಇದೇ ನಿಮ್ ಕೊನೆ ಮಾತಾ? ಹೌದು. ಅವನಿ, ಇಂಥವ್ರ ಹತ್ರ ಒಳ್ಳೆತನ ಕೆಲ್ಸಕ್ಕೆ ಬರಲ್ಲ. ಹಾಗಾದ್ರೆ ಏನ್ ಮಾಡ್ತಿರೋ ಮಾಡಿ. ಏನ್ ಮಾಡ್ತೀನ ನಿಮ್ಮನ್ನು? ಇರು ಬಾವಾ, ಜಗಳ ಬೇಡ. ಇವರಲ್ಲಿ ಯಾವುದೇ ಬದಲಾವಣೆ ಬಂದಿಲ್ಲ ಅಂತ ಅರ್ಥ ಆಯ್ತು ಅಲ್ವಾ? ಹೋಗೋಣ, ನಡಿ ನಡಿ ಬಾವಾ.
ಮಾತಾಡಿ ಬಗೆಹರಿಸೋದಕ್ಕೆ ಬಂದಿದ್ದಾರೆ ಅನ್ಕೊಂಡಿದ್ದೆ. ನಾವು ಕೇಳಿದನ್ ಕೊಡೋದಕ್ಕೆ ಇವ್ರಿಗೆ ಮನ್ಸು ಬರ್ತಿಲ್ಲ. ಏಯ್, ಆ ಮನೇಲಿರೋ ದೊಡ್ಡವ್ರ ಬುದ್ಧಿ ತಿಳ್ಕೊಂಡು ಹುಡುಗಿನ ಪ್ರೀತಿಸಿ ಚೆನ್ನಾಗಿರ್ತಿತ್ ಕಣೋ. ಹೌದ್ ಕಣೋ, ಅಷ್ಟು ದೊಡ್ಡ ಕೋಟ್ಯಾಧೀಶ್ವರರು ಆದ್ರೂ ಸರಿ ಅವರಿಂದ ದುಡ್ಡಿನ ಮಳೆ ಹರ್ಸೋದಿಕ್ಕೆ ಆಗ್ತಿಲ್ಲ ಕಣೋ. ನಮಗಿರೋ ಟೆನ್ಷನಲ್ಲಿ ಇವ್ರ ಜೊತೆ ಪಂಚಾಯಿತಿ ಅಗತ್ಯನಾ? ಮೊದಲು ವಿಗ್ರಹ ಎಲ್ಲಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬಾ. ಅದಲ್ಲ ಬಾವ, ಹತ್ತು ಹೇಗಾದ್ರೂ ಸರಿ ಕಾವ್ಯನ ಅತ್ತೆ ಮನೆಗೆ ಕಳಿಸ್ಬೇಕು. ಏನ್ ಮಾಡ್ತಿದ್ಯಾ? ವಿಗ್ರಹದ ಬಗ್ಗೆ ಹುಡ್ಕೋ ಪ್ರಯತ್ನದ ಭಾಗವಾಗಿ ಸಿರಿಪುರದ ಊರಿನ ಕೆಲವ್ರ ಹೆಸರು, ಅವ್ರ ಫೋನ್ ನಂಬರ್, ಹಾಗೆ ಸಿರಿಪುರದ ಸುತ್ತಮುತ್ತಲಿನ ಗ್ರಾಮದ್ದು ಕೆಲವ್ರ ಹೆಸರು, ಅವ್ರ ನಂಬರ್ನ ಕಲೆಕ್ಟ್ ಮಾಡಿದ್ದೀನಿ. ಆ ಫಾರಿನ್ ಗ್ಯಾಂಗ್ ಅವರು ಅಲ್ಲಿ ಸತ್ತು ಬಿದ್ದಿದ್ರಲ್ಲ, ಆ ಸರೌಂಡಿಂಗ್ಸ್ನಲ್ಲೇ ಯಾರೋ ಒಬ್ರಿಗೆ ವಿಗ್ರಹ ಸಿಕ್ಕಿರತ್ತೆ. ಈ ನಂಬರ್ಗಳಿಗೆ ಫೋನ್ ಮಾಡಿದ್ರೆ ಯಾರಾದರೂ ಒಬ್ರಿಗಾದ್ರೂ ಅಮ್ಮನವ್ರ ಬಗ್ಗೆ ವಿಷಯ ಗೊತ್ತಾಗಿರತ್ತೆ. ಹಲೋ, ಸುಂದರಯ್ಯ ಅವರಾ? ಹಾ ಹೌದಮ್ಮ, ನೀವ್ಯಾರು ಮಾತಾಡ್ತಿರೋದು? ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನಗೊಂದು ವಿಷಯ ಗೊತ್ತಾಗಬೇಕಿತ್ತು. ನೀವೇನಾದರೂ ಸಹಾಯ ಮಾಡೋಕ್ಕಾಗತ್ತೇನೋ ಅಂತ ಫೋನ್ ಮಾಡಿದೆ. ಹಾ ಹೇಳಮ್ಮ. ಈ ಮಧ್ಯ ಸಿರಿಪುರ ಜಂಕ್ಷನ್ನಲ್ಲಿ ಆಕ್ಸಿಡೆಂಟ್ ಆಗಿ ಕೆಲವರು ಸತ್ತೋದ್ರಲ್ವಾ? ಹೌದಮ್ಮ. ಅವತ್ತವರು ಅನ್ನಪೂರ್ಣಾದೇವಿ ವಿಗ್ರಹನ ತಗೊಂಡು ಹೋಗ್ತಾ ಇದ್ರು. ಅವ್ರು ಸತ್ತೋದ್ಮೇಲೆ ಆ ವಿಗ್ರಹ ಮಿಸ್ ಆಗಿದೆ. ನಿಮಗೆ ಆ ವಿಗ್ರಹದ ಬಗ್ಗೆ ಏನಾದರೂ ವಿಷಯ ಗೊತ್ತಾ? ಅಯ್ಯೋ, ನಮ್ಗೆ ಆ ವಿಷಯ ಎಲ್ಲ ಏನು ಗೊತ್ತಿಲ್ಲ ಅಮ್ಮ. ಹೌದಾ, ಸರಿ ಬಿಡಿ. ಹಾ ಹಾ. ಹಲೋ. ಹಲೋ, ಅನ್ಸೂಯ ಅವರಾ? ಹೌದು. ಕೆಲವು ವರ್ಷಗಳಿಂದ ಟೀ, ಕಾಫಿ, ತಿಂಡಿ, ಊಟ ಎಲ್ಲ ರೂಮೊಳಗೆ ಬರ್ತಿತ್ತು. ಇವತ್ತು ನೀನೇ ಹೊರಗಡೆ ಬಂದಿದ್ಯಾ. ತುಂಬಾ ತುಂಬಾ ಖುಷಿ ಅನಿಸ್ತಿದೆ ಕಣೆ. ಆ ಶ್ರೀಕರ್ ಬೇಗ ಬರಬೇಕು, ನೀನ್ ಮದ್ವೆ ಆಗ್ಬೇಕು. ತಕ್ಷಣ ನನ್ ಸರೋಜನ್ ಜೊತೆ ನಾನ್ ಮದ್ವೆ ಆಗ್ಬೇಕು. ಅಮ್ಮ ಅನ್ನಪೂರ್ಣ ದೇವಿ, ಕರುಣಿಸು ತಾಯಿ. ನಂಗೆ ಸಾಕಮ್ಮ. ಕೊನೆ ತುತ್ತು, ಇದೊಂದೇ ತುತ್ತು. ಆ ಅಮ್ಮ, ಏನಮ್ಮ? ಒಂದ್ಸರಿ ದೇವಸ್ಥಾನದ ಹತ್ರ ಹೋಗಿ ಬರ್ತೀನಿ. ಯಾಕಮ್ಮ? ನನ್ ಗಂಡ ಕಟ್ಟಿರೋ ತಾಳಿನ ನಾನು ನೋಡ್ಬೇಕು. ಈಗ ಯಾಕೆ ಬಿಡಮ್ಮ? ನೋಡಿ ತುಂಬಾ ದಿನ ಆಯ್ತು, ನೋಡ್ಬೇಕು ಅನಿಸ್ತದೆ ಅಮ್ಮ.